ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದ್ದೀರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 6 ಗಂಟೆ ಆಗಿ ಬಂದೈತೆ ನೋಡಿ. ಶ್ರಾವಣಿನೂ ಎದ್ದಾಳ. ಇವಾಗ ರಾತ್ರಿ ಭಾಳ ಆಗಲಿ ಕಮ್ಮಿ ನೋಡಿ ಸ್ನೇಹಿತರೆ, 6ಕ್ಕೆ 10-15 ನಿಮಿಷ ಕಮ್ಮಿ ಐತೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ. ಶ್ರಾವಣಿ ಕಳತೆರದು ಹೊರ್ಯಾಕೆ ಹೋಗ್ಯಾಳ. ಆಕಿನೇ ಎಬ್ಸಿದ್ಲು, ಮಮ್ಮಿ ಏಳು ಎಲ್ಲರೂ ಎದ್ದಾರ ಮಂದಿ ಅಂತ ಎಬ್ಬಿಸ್ಕೇರಿ ಎದ್ದು ಕುಂತಿದ್ರಿ. ಮತ್ತು ನಾನು ಎದ್ದೆ. ನೆಶಿನಾಗ ಎದ್ದು ಸೀರೆ ಪಿಕೋ ಹಾಕ್ಬೇಕಂದೆ. ನೆಶಿನಾಗ ಹೇಳೋಕ್ಕಾಗಲ್ಲ. ಇನ್ನು ಮ್ಯಾಗ ಪಿಕೋ ಹಾಕಿ ರೊಟ್ಟಿ ಪಲ್ಯ ಮಾಡಿ ಶ್ರಾವಣಿ ಬುತ್ತಿ ಕಟ್ಬೇಕ್ರಿ. ರೊಟ್ಟಿ ಮಾಡ್ಬೇಕಂತ ಮಾಡೀನಿ. ಸ್ವಲ್ಪ ಹುಳ್ಳಿಕಾಳು ಪಲ್ಯ ಮಾಡ್ಕೋಬೇಕಂತ ಮಾಡೀನಿ. ಸಂಜೆನಾಗ ವಿಚಾರ ಮಾಡ್ತೀನಿ ರೀ ಪಲ್ಯಕ್ಕೆ ಏನು ಮಾಡಬೇಕು ಅಂತೇಳಿ. ಇಷ್ಟು ಸೇರಿ ಪಿಕೋ ಹಾಕ್ತೀನಿ ರೀ. ಬೀರಪ್ಪ ಮುತ್ತನ ದರ್ಶನ ತಗೋರಿ ಎಲ್ಲರೂ ಕೂಡ. ಬೀರಪ್ಪ ಮುತ್ತನ ದರ್ಶನ ತಗೊಂಡು ಸ್ವಲ್ಪ ಕುಂತ್ನಿ ಅಂದ್ರೆ ಪಿಕೋ ಹಾಕೋಕೆ ಸೇರಿ ಆಗುತ್ತೆ ನೋಡಿ. ಇಷ್ಟು ಒಂದು 140 130 ಇಷ್ಟು ಪಿಕೋ ಹಾಕಿದ್ದು ಅಮೌಂಟ್ ಆಗುತ್ತೆ. ನೋಡ್ತೀನಿ ರೀ ಚಂತಾನೆ ಏನೇನು ಕೆಲಸ ಮಾಡ್ದಾಗುತ್ತಾ ಬಿಡ್ತಾ ಗೊತ್ತಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳೋಣ್ರಿ. ಏನು ಮಾಡೋದು. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ನಿಮಗೆ ಮೈ ದಪ್ಪ ಇದ್ದೀರಿ, ಕೆಲಸ ಮಾಡೋಕೆ ಸುಸ್ತಾಗಲ್ಲ ಏನ್ರಿ ಅಂತ ಕಮೆಂಟ್ ಮಾಡಿದ್ರಿ. ಸುಸ್ತಾಗುತ್ತೆ ದಪ್ಪ ಅಂತೇಳಿ ಕೈ ಬಿಟ್ರೆ ಎಲ್ಲನೂ ದಪ್ಪ ಅದೀವಿ ನಾವು, ಕಲಸಾಗಲ್ಲ ನಮ್ಮ ಕೈಲಿ ಅಂದ್ಬಿಟ್ರೆ ಸುಸ್ತಾಗನ ನಾವು ಕೈ ಬಿಡಬಾರ್ದು ರೀ. ಕೆಲಸ ಹಂಗೆ ಮಾಡ್ತಾ ಇರಬೇಕು. ಕೆಲಸ ಮ್ಯಾಗ ಕೆಲಸ ಮಾಡಿ ಸುಸ್ತಾಗೋದೇ ಇಲ್ಲ ನೋಡಿ. ಅಷ್ಟು ಪಿಕೋ ಹಾಕಿ ಮತ್ತು ಪಿಕೋ ಹಾಕಕತ್ತೀನಿ. ಇದನ್ನು ಮಾಡಲೇಬೇಕು, ಮಾಡೇ ತೀರ್ಬೇಕು ರೀ. ಯಾವುದೇ ಇರಲಿ ಒಂದು ಕೆಲ್ಸಕ್ಕೆ ನಿಂತು ಅಂದ್ರೆ ಅರ್ಧಂಬರ್ಧ ಬಿಡು ಜೈಮಾನ ನಮ್ಮದಲ್ಲ ನೋಡಿ. ಬಿಡಬಾರ್ದು ರೀ ಅದನ್ನು. ಫುಲ್ ಕೆಲಸ ಮುಗಿಸೇ ನಾವು ಮುಂದಿನದ ಮಾಡ್ಬೇಕು ರೀ. ಲೇಟ್ ಆದ್ರೆ ಅಲ್ಲಿ ಇದು 7 ತನಕ ಆಗುತ್ತೆ ರೀ ಪಿಕೋ ಹಾಕೋದು. 7ಲಿಂತ ಅಂಗಳ ಕಸ ಹೊಡ್ಗೋದು, ಮನೆ ಕಸ ಹೊಡ್ಗೋದು. 8 ತನಕ ಮ್ಯಾಗಿನೆಲ್ಲ ಮಾಡ್ಕೊತೀನಿ ರೀ. 8ಲಿಂತ ರೊಟ್ಟಿ ಪಲ್ಯ ಮಾಡ್ಬೇಕತ್ತೀನಿ. ಇಲ್ಲಿಕಂದ್ರೆ ಏನೋ ಚಪಾತಿ ಅದಾವೆ ರೀ. ಹೆಂಗೆ ಸಂಜೆನೇ ಏನೋ ಚಪಾತಿ ಇಷ್ಟಾಕೊಂಡು ಚಪಾತಿ ಅದಾವೆ. ಮೆತ್ತಗೆ ಒಂದು ಸ್ವಲ್ಪ ಪಲ್ಯ ಮಾಡಿದ್ರೆ ಉಂಡು ಬುತ್ತಿ ಕಟ್ಕೊಂಡು ಹೋಗ್ತಾರೆ. ಅದೇ ಇದೆ ಅನ್ನಲ್ಲ ನಮ್ಮ ಮಕ್ಕಳು. ಯಾವ್ದಾರ ಉಣ್ತಾರೆ ನೋಡಿ. ಪಿಕೋ ಹಾಕಕತ್ತೀನಿ ರೀ. ಮಿಷನ್ ಜೀವ ತಿನ್ನಾಕತ್ತೈತಿ ಇವತ್ತು. ಟಿಚಿಂಗ್ ಮಿಷನೂ ಜೀವ ತಿನ್ನಾಕತ್ತೈತೆ. ನಿನ್ನೆ ಹೊಲಿಗೆನೇ ಬೀಳ್ತಾ ಇಲ್ಲ. ಅದನ್ನೊಂದು ನೋಡಬೇಕು. ಮಿಷನ್ ಕೆಟ್ಟಂಗೆ ಆಗೈತೆ ಅದು. 8 ವರ್ಷ ಆಯ್ತು ರೀ. ಒಂದಿನ ರಿಪೇರಿ ಬಂದಿಲ್ಲ. ಇನ್ನು ಬರ್ಬೋದು ರಿಪೇರಿ ಬಂದೈತೆ ಮಾಡೈತೆ ರೀ. ನನಗೂ ಏನೋ ಗೊತ್ತಾಗ್ತಾಯಿಲ್ಲ. ಡಾರ್ಕ್ ಹಾಕತ್ತದ ರೀ. ಏನು ಅರ್ಥ ಆಗಲ್ಲ ಸ್ನೇಹಿತರೆ. ಇದು ಹಂಗಂದ್ರೆ ಪಿಕೋ ಮಿಷನ್ ಕೆಟ್ಟಿಲ್ಲ ರೀ. ಯಾಕೋ ಸ್ವಲ್ಪ ದಾರ ಖಾಲಿ ಆಗಿತ್ತು. ನಾನೇ ಜೋಡ್ಸೋಣಕತ್ತಿದ್ದೆ. ಇದು ರಾಟಿ ಮಿಷನ್ ಹಂಗಲ್ಲ, ದಾರನೇ ಕೆಟ್ಬಿಟ್ಟೈತಿ ಸ್ನೇಹಿತರೆ. ಶ್ರಾವಣಿಗೆ ಕೂಡ ವಿಡಿಯೋ ಮಾಡಾಕತ್ತ ಹೊಡಿ ಎದ್ದಾಳ. ಓದ್ಕೋರಮ್ಮ ಅಂದೆ. ಓದ್ಕೋತಿ ಮಮ್ಮಿ ನಾನು ಬಾ ಅಂತಂದ್ಲು. ಮತ್ತು ಇಷ್ಟು ಪಿಕೋ ಹಾಕ್ಕೊಟ್ಕೊಂಡ್ರೆ ಇವತ್ತಿನ ಟೀಚಿಂಗ್ದಾಗ ಕೆಲಸ ಮುಗಿತೈತಿ ರೀ. ಮತ್ತು ನಾಳೆಗೆ ಹೊಸವಂಗೆ ಕರೆಯೋಕೆ ಹೋಗ್ಬೇಕು. ನೋಡ್ಬೇಕು ರೀ ಎಲ್ಲ ಕಡೆ ಬಡ್ದಾಡಿ ಜಲಮ ಸಾಕು ಅನ್ನಂಗೈತೆ ರೀ. ಸಾಕಾದರೂ ಸಾಕು ನಾಯಿಗೆ ಹಾಕನ್ನಂಗೆ ಆದ್ರೂ ಮಾಡಿ ಸಾಕಾಗಿ ನಾಯಿಗೆ ಹಾಕಪ್ಪ ಅನ್ನಂಗೆ ಆಗ್ಬಿಡ್ತಿದ್ದೆ ದಗಸಲಾಗ. ಏನು ಮಾಡೋಕ್ಕಾಗಲ್ಲ ರೀ. ಮಾಡಲೇಬೇಕು. ನಮ್ಮ ಕೆಲಸ ನಾವು ಮಾಡಿದ್ರೇ ಬೆಸ್ಟ್. ಮಾಡ್ಲಾರ ಕಾಲೇಜ್ ಕುಂತ್ರೂ ಸಮಾಧಾನ ಇರೋದಿಲ್ಲ. ಇವತ್ತೇನು ದುಡಿಲಿಲ್ಲ, ಮಾಡಲಿಲ್ಲ, ಇವತ್ತೇನು ಮಾಡೋದು, ಏನು ಬಿಡೋದು. ಮತ್ತು ಒಂದು ಜೀವನಕ್ಕೂ ಆಧಾರ್ ಕಾರ್ಡ್ ಥರ ಬೇಕಲ್ರಿ. ನೀವು ಒಂದು ಏನಾರು ತೊಗೋತೀನಂದ್ರೆ ದುಡ್ಡಿದ್ರೇ ದುನಿಯಾ ರೀ. ಈಗ ದುಡ್ಡು ಇರ್ಲಿಕ್ಕಂದ್ರೆ ಏನೂ ಆಗಲ್ಲ ಸ್ನೇಹಿತರೆ. ದುಡ್ಡಿದ್ರೇ ಮುಂದಕ್ಕೆ ಬಾ ಅಂತಾರೆ. ದುಡ್ಡು ಇರ್ಲಾರನ್ನ ಯಾರನ್ನೂ ಬಾ ಅನ್ನಲ್ಲ. ದುಡ್ಡಿದ್ರೆ ಸ್ವಲ್ಪ ಮನುಷ್ಯ ಚಂದ ಇರ್ಬೋದು ರೀ. ಆರಾಮಿರ್ಬೋದು. ಏನು ಮಾಡೋದು ರೀ. ಎಲ್ಲ ಕಡೆ ಕಷ್ಟಪಡಲೇಬೇಕು. ದುಡ್ಡಿಲ್ಲ ಹಣೆ ಬಾರನೇ ಇಷ್ಟ ಐತಿ. ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ ಹುಟ್ಟೋದ ಒಂದು ತಪ್ಪೈತೆ ಗೊತ್ತಿಲ್ಲ. ಆದರೆ ಹುಟ್ಟಬಾರ್ದು. ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ ಹುಟ್ಟ್ಯಾರ ಖುಷಿ ಇರುತ್ತೆ, ಆದ್ರೆ ದುಃಖನೂ ಇರುತ್ತೆ. ಒಬ್ಬೊಬ್ರಿಗೆ ಏನು ಮಾಡೋಕ್ಕಾಗಲ್ಲ. ಅಮೌಂಟಿನ ಸಲ ನೋಡಬೇಕು, ಈಗ ಮನ್ಯಾಗ ಕಷ್ಟಗಳು ನೋಡಬೇಕು, ಯಾವಾಗ ನೋಡಬೇಕು ಯಾವಾಗ ಬಿಡ್ಬೇಕು. ದೇವ್ರು ಒಂದು ಕೊಟ್ಟರೆ ಒಂದು ಕಿತ್ಕೊಂಡಿರ್ತಾರಂತಾರೆ. ಸುಳ್ಳ ನೋಡಿ. ಒಂದು ಕೊಟ್ಟು ಮಾಡಿರ್ತಾರೆ, ಒಂದು ಕಿತ್ಕೊಂಡೇ ಬಿಟ್ಟಿರ್ತಾನೆ ರೀ. ನೆಮ್ಮದಿ ಕೊಟ್ಟರೆ ಸಂತೋಷ ಇರಲ್ಲ, ಸಂತೋಷ ಕೊಟ್ಟರೆ ನೆಮ್ಮದಿ ಇರಲ್ಲ. ಆ ಥರ ಐತೆ ನೋಡಿ ಜೀವನ. ಅದಿಷ್ಟು ಅದೊಂದು ಪಿಕೋ ಹಾಕಿದೆ. ಇನ್ನೂ 1-2 ಸೀರೆ ಅದಾವೆ ರೀ. ಇನ್ನು 2 ಸೀರೆ ಆದ್ರೆ ಪಿಕೋ ಹಾಕೋ ಮುಗಿದು ನೋಡಿ. ಇಷ್ಟು ಶ್ರಾವಣಿ ವಿಡಿಯೋ ಮಾಡ್ಕೊಂಡ ಎಷ್ಟು ವಿಡಿಯೋ ಹೆಂಗೆ ಚಂದ ಮಾಡ್ಯಾಳ ಹೆಂಗಿಲ್ಲ ಅಂತ ಕಮೆಂಟ್ ಹಾಕಿ. ನಾನು ಕೂಡ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿದೆ. ಬಿಸಿಲು ಬಿದ್ದೈತೆ ನೋಡಿ. ಇಲ್ಲಿ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಮನೆ ಕಸ ಗುಡಿಸಿ ಟೈಮ್ 8-18 ನಿಮಿಷ ಆಗೈತೆ. ಇನ್ಮ್ಯಾಗ ಇವ್ರು ಜಾಕ ಪಲ್ಯ ರೊಟ್ಟಿ ಎಲ್ಲ ಆಗ್ಬೇಕು ನೋಡಿ. 8-15 9-10 ತನಕ ಹಾಕಿ ನೋಡಿ ಎಲ್ಲ ಕ್ಲೀನ್ ಮಾಡೀನಿ. ಎಲ್ಲ ಹೊಸ ಪಿಕೋ ಹಾಕೋತ ಕುಂತೀನಿ. ಎಲ್ಲ ಪಿಕೋ ಹಾಕಿದ್ದು ಒಂದು 4 ಸೀರೆ 60, ಒಂದು 2 ಸೀರೆ 30, ಒಂದು 3 ಸೀರೆ 50 ಇಷ್ಟು ಪಿಕೋ ಹಾಕಿ ನೋಡಿ. 60, 30, 90, 140 ರೂಪಾಯಿ ಪಿಕೋ ಹಾಕಿ ನೋಡಿ. ಎದ್ದಿಂದ
ಟೀಚಿಂಗ್ ಮಾಡಿದೆ, 140 ರೂಪಾಯಿ ಟೀಚಿಂಗ್ ಮಾಡಿದೆ. ಇದೊಂದು ಪಾರ್ಸಲ್ ಐತೆ, ಇನ್ನೊಂದು ಪಾರ್ಸಲ್ ಮಾಡಬೇಕು. ಇವತ್ತು ಮುದ್ದೆ ಒಳಗೆ ಹೋಗಬೇಕು. ಮಿಷನ್ ಕಿತ್ತಿ ನೋಡಿನ ಅದನ್ನ ಅಷ್ಟು ಬಿಚ್ಚಿ ನೋಡ್ಬೇಕು ರೀ ಮಿಷನ್. ಯಾಕೋ ಬರೀ ದಾರ ಕಟ್ಟಾಕತ್ತೈತೆ, ಹಿಂಗಾಗಿ ಜೋಡಿಸಿಲ್ಲ. ಇಲ್ಲಿಕಂದು ಜೋಡಿಸ್ಬಿಡ್ತಿದ್ದೆ. ಎಲ್ಲ ಕ್ಲೀನಾಗೈತೆ. ಸ್ವಲ್ಪ ಬಾಂಡೆ ಇದ್ದು ಒಂದೆರಡು ನಿನ್ನ ಮಧ್ಯಾಹ್ನ ಬೇಳೆ ಪಲ್ಯ ಮಾಡಿಲ್ಲ, ಚಪಾತಿ ಮಾಡಿ ತಿಕ್ಕಿದ್ನೆಲ್ಲ ಸಂಜೆನಾಗೂ ಅದನ್ನೇ ಅದ್ರ ಮ್ಯಾಗೆ ಬಿಟ್ಟಿದ್ದೆ. ಒಂದೆರಡು ಬಾಂಡೆದು ತಿಕ್ಕೀನಿ. ನೀರು ಕಾಸಕ್ಕೆ ಇಟ್ಟೀನಿ ರೀ. ಜಾಕ ಮಾಡ್ತೀನಿ. ನೀರು ತಕ್ಕೊಂಡು ಏನರ ಕಾಳು ಕುದಿಯಾಕ್ತೀನಿ ರೀ ಪಲ್ಯಕ್ಕೆ ಒಂದು ಏನಿಲ್ಲ ನೋಡಿ, ಎಲ್ಲ ಆಟೆ ಆಗುತ್ತೆ, ಪಲ್ಯದ ಆಟೆ ಆಗ್ಬಿಡುತ್ತೆ. ಇನ್ನೇ ಕಾಯಿಪಲ್ಲೆ ಬಂತು, ನಂಗೆ ಯಾಕೆ ಸರಿ ಅನಿಸಿಲ್ಲ. ಕಾಯಿಪಲ್ಲೆ ಬಿಟ್ಟೆ. ಶ್ರವಣಕುಮಾರ ಬ್ರಷ್ ಮಾಡಾಕತ್ತಾರ ನೋಡಿ. ಬಿಸಿಲು ಬಿದ್ದೈತೆ ನೋಡಿ. ತಿರುಗಿ ಬನ್ನಿ ಸ್ನೇಹಿತರೆ, ಬಡ ಇದ್ರದ್ದು ಅಡುಗೆ ಮಾಡ್ಕೊಂಡಷ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಶ್ರಾವಣಂದು ಜಾಕ್ ಆಗೈತೆ, ಶ್ರಾವಣಿದು ಎಲ್ಲ ಜಾಕ್ ಆಗೈತೆ. ಸಾಲಿಗೆ ಹೊಂಟಾಡ್ರಿ ಹಾಕಿನ ರೆಡಿಯಾಗಿ. 9:05 ಆಗೈತೆ ನೋಡಿ. ಹಾಯ್ ಮೇಡಮ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಶಾಲೆಗೆ ಹೋಗ್ಬರ್ತೀನಿ ರೀ. ಈ ಶಾಲೆಗೆ ಹೋಗಿ ಇಲ್ಲಿ ಫ್ರೀ ಇದ್ದೀನಿ, ಸಿಗ್ತಿದೆ ವಿಡಿಯೋದಾಗ ನೋಡ್ರಿ ಫ್ರೆಂಡ್ಸ. ನೀನು ಚಂದ ಬಂದಾರ ವಿಡಿಯೋದಾಗ, ಓದಿಲ್ಲ. ನಾ ರೊಟ್ಟಿ ಮಾಡ್ತೇನೆ ಸ್ನೇಹಿತರೆ. ಚಪಾತಿದು ಮಧ್ಯಾಹ್ನ ಮದುವೆ ಮಾಡೋದು. ಮೆತ್ತಗದು ಚಪಾತಿ ಉಂಡಿಲ್ರಿ, ತತ್ತಿ ಕೂಸಿದ್ದೆ. 2 ಮೊಟ್ಟೆ ಕೂಸಿದ್ದೆ. ಒಂದು ಮೊಟ್ಟೆ ತಿಂದ ಊಟ ಮಾಡೋ ಒಳ್ಳೆ ಅಂತ ಅವ್ರಿ ಉಣ್ಬೇಕಿಲ್ಲ. ಒಂದು ಮೊಟ್ಟೆ ತಿಂದ ಸಾಕತ್ರಿ. ಇದು ಬುತ್ತಿ ಕಟ್ಕೊಂಡ, ಹುಳ್ಳಿಕಾಳು ಪಲ್ಯ ಚಪಾತಿ ಕಟ್ಕೊಂಡ. ಒಂದಿಷ್ಟು ಉರ್ಗಲ್ಲಿ ಆರತಿ ಕಟ್ಟೀನಿ ರೀ. 3 ಡಬ್ಬ್ಯಾಗ, ಒಂದು ಡಬ್ಬ್ಯಾಗ ಹುಳ್ಳಿಕಾಳು ಪಲ್ಯ ಚಪಾತಿ, ಇನ್ನೊಂದು ಡಬ್ಬ್ಯಾಗ ಆರತಿ ಉರ್ಗಳ್ಳಿ ಕಟ್ಟೀನಿ. ತಿನ್ನಮ್ಮ 2 ಚಪಾತಿ ಕಟ್ಟಿ ಮಧ್ಯಾಹ್ನ ತಿನ್ನು ಅಷ್ಟು ತಿಂದ. ಆವತ್ತು ಯಾವತ್ತು ತಿನ್ನು. ಹುಷಾರು ನೋಡು. ಬಾಯ್. ಬೂಟ್ ಹಾಕೋ. ಶ್ರಾವಣ ನೋಡಿ, ಇಲ್ಲೇ ಶ್ರಾವಣ ಊಟ ಮಾಡಿಸ್ಬೇಕಂತ ತೊಗೊಂಡಿನಿ. ತತ್ತಿ ಮ್ಯಾಗಿನ ತಿಂದಾನ್ರಿ, ಒಳಗಿಂದ ಯಾವ ಥರ ಹಾಕ್ಯ ನೋಡಿ. ತತ್ತಿ ಹುಳ್ಳಿಕಾಳು ಪಲ್ಯ ಮಿಕ್ಸ್ನ ಉಂತಾರಂತ ಹೆಂಗೆ ಮುರಿದಾಕಿ ನೋಡಿ ಅವನೇ. ಏಯ್ ಹಂಗೆ ಮುರಿದಾಕದ ತೆಗಿಯೋದು, ಕೈ ಇಟ್ಕೋಬಾರ್ದು. ಬನ್ನಿ ಸ್ನೇಹಿತರೆ, ಇವಾಗ ಊಟ ಮಾಡಿಸಿ ನಾ ರೊಟ್ಟಿ ಮಾಡಬೇಕು. ರೊಟ್ಟಿ ಮಾಡಲೇಬೇಕು. ಅವ್ರು ಪೂರ್ತಿಯಾಗಿ ಅದು ಚಪಾತಿಗಳು ಯಾವುದು ಕೆಲಸ ನೋಡಿ. ಅವರು ಚಪಾತಿನೇ ಉಂತೀನಿ ಮಮ್ಮಿ ಅದು ರೊಟ್ಟಿ ಮಾಡ್ತಿದ್ದೇನೆ. ಟೈಮ್ ಇತ್ತು ರೀ. ನಾನೇ ಅವ್ರಿಗೆ ಊಟ ಮಾಡಿಸ್ಕೋತ ಕುಂತ್ಯ. ಇವಾಗ ಲೇಟ್ ಆಯ್ತು ನೋಡಿ. ನಾ ಊಟ ಮಾಡಿಸ್ಬೇಕಾದ್ರೆ ಕುಂತೀನಿ. ಈಗ ಹೋಗಲ್ಲಕ್ಕಿ ಏನು ಮಾಡವ ಅಕ್ಕ. ಹುಷಾರಂತೇಳಿ ಹುಷಾರೋಗ ಅಮ್ಮ. ಬಾಯ್. ಸುಮ್ಮ ನಿನಗೂ ರೊಕ್ಕ ಬೇಕಂಡ್ರಿ. ರೊಕ್ಕ ₹1 ಕೊಟ್ಟೀನಿ ರೀ ಆಕೆಗೆ. ಆ ನಮ್ನಿ ಮಾಡ್ತಾರೆ ರೊಕ್ಕ ಯಾಕೆ ಕೊಟ್ಟಿ ಅಂತ ಕೇಳ್ತಾರೆ ನೋಡ್ರಿ. ಅವ್ರ ಫ್ರೆಂಡಿಗೆ ಆಯ್ತಾ, ಊಟ ಮಾಡ್ಬಾ. ನಿನಗೆಲ್ಲ ಗೊತ್ತಪ್ಪ. ಏನು ಗೊತ್ತಾಯ್ತು? ಸೋಗ್ ಮಾಡಿ ಸಾಕು, ಊಟ ಮಾಡ್ಬಾ. ಉಣಿಸ್ಲೆ ಈಗ ಉಣಿಸ್ಬೇಕು ನೋಡ್ರಿ. ಪಿಕ್ಸ್ ನಾನೇ ಉಣಿಸ್ಬೇಕು ರೀ ನೋಡಿರಿ. ಶ್ರವಣಕುಮಾರ ಸಾಲಿಗೆ ಹೋದ್ರು. ಟೈಮ್ 10:30 ಆಗೈತೆ ರೀ. 10:30 ಆಗೈತೆ. ನಾನು ಕೂಡ ಇವಾಗ ಕರೆಂಟ್ ಹೋಗಿದ್ದು ಬಂದಾವು. ರೊಟ್ಟಿ ಮಾಡಾಕತ್ತಿದ್ದೆ, ಬಟ್ಟೆ ಗಿರಿಯಕ್ಕೆ ಬಂದು ರೀ ನೋಡಿ. ರೊಟ್ಟಿ ಅಲ್ಲೇ ಇಟ್ಟಿಕೇರಿ ಹಂಗೆ ಹೋದೆ. ಒಂದು 3 ತಳ ರೊಟ್ಟಿ ಮಾಡಿದ್ದೆ. ಒಂದಿಷ್ಟು ತಳ ಮಾಡಿಟ್ರಾತು. ಇವತ್ತು ಮಕ್ಕಳು ಸಾಲಿಗೆ ಇವಾಗ ಉಣ್ಣಾಕೆ ಬರ್ತಾವ್ರಿ. ತಳ ರೊಟ್ಟಿ ಇರ್ಬೇಕು ಮನ್ಯಾಗ, ಯಾರು ಬರಲಿ ಮಾಡಲಿ ಅಂಥೇಳಿ. ನಮ್ಮ ಉತ್ತರ ಕರ್ನಾಟಕ ಕಟಕ್ ರೊಟ್ಟಿ ಬೇಕೇ ಬೇಕು ರೀ ನಮ್ಗೆ. ಇಲ್ಲಿ ಕಡೆಲ್ಲ ನಾನು ಬಡದು ಮಾಡ್ತೀನಿ ರೀ. ಲಟ್ಟಿಷನ್ ಮಾಡ್ತಾರೆ, ಬಡದು ಮಾಡೋದು ಬೆಸ್ಟ್ ಅಂತ ಅನ್ಕೋತೀನಿ ನೋಡಿ ಸ್ನೇಹಿತರೆ. ನಾ ಜಿಗಿ ಹಾಕಲಿಲ್ಲ, ಸ್ವಲ್ಪ ಅರ್ದಾವು. ಏನು ಮಾಡಲ್ಲ ರೀ. ತಳ ಮಸ್ತಾಗಿ ನೋಡಿ. ನಾಳೆ ಒಂದು ಸ್ವಲ್ಪ ಹಿಂಗೆ ನೋಡಿ ಸಖತ್ತಾಗಿ ರೊಟ್ಟಿ. ಒಂದು 10-12 ಕಟಕ್ ಮಾಡಿಟ್ನಿ ಅಂದ್ರೆ ಉಣ್ಣಾಕೆ ಬರ್ತಾವ್ರಿ. ಮೆತ್ತನಿಸ್ ಮಾಡ್ತೀನಿ. 10:30 ಆಗೈತಿ. 2 ಸೀರೆ ವ್ಯಾಪಾರ ಅದು. ಬರೀ ರೊಟ್ಟಿ ಮಾಡೋಣ, ಮಸ್ತ್ ಸಿಗೋಣ ಸ್ನೇಹಿತರೆ. 16 ರೊಟ್ಟಿ ಮಾಡಿ 16 ಮಾಡಾಕತ್ನೇ ಮಾಡ್ತೀನಿ ರೀ. ಎಷ್ಟು ತಳ್ಳಗೆ ನೋಡಿ, ಮಸ್ತಾಗಿ ರೊಟ್ಟಿ ತಳಗ. ಇವು ಉತ್ತರ ಕರ್ನಾಟಕ ಬ್ಯಾಳಿ ಪಲ್ಯ ಆಗ್ಬೇಕು ರೀ. ರೊಟ್ಟಿ ಆಗಬೇಕು ಮಸ್ತ್. ಕಟಕ್ ರೊಟ್ಟಿ ಬ್ಯಾಳಿ ಪಲ್ಯ ನನಗೆ ಭಾಳ ಇಷ್ಟ ಸ್ನೇಹಿತರೆ. ಕೆಲಸದಾಗ ಮಾಡೋದಾಗಲ್ಲ ರೀ. ಹಿಂಗಾಗಿ ಸ್ವಲ್ಪ ಮಾಡಿರಲ್ಲ ನಾನು ಯಾವಾಗಾದರೂ. ಸೊ ಮಾಡಂಗೆ ಟೈಮ್ ಸಿಕ್ಕಾವ ಅಷ್ಟು ಮಾಡಿರ್ತೀನಿ. 16 ರೊಟ್ಟಿ ಮಾಡೀನಿ. ಉಣ್ಣಾಕ ಹುಳ್ಳಿಕಾಳು ಪಲ್ಯ ಮಾಡೀನಿ. ಇಲ್ಲೊಂದು ಕೊಬ್ಬತ್ತು ಐತ್ರಿ. ಇಲ್ಲೇ ನೋಡ್ಬೇಕ್ರಿ. ಕುಬ್ಸಕ್ಕೆ ಹೋಗ್ಬೇಕಿಲ್ಲೇ ಇಲ್ಲೇ ಊರಲ್ಲಿ. ಬಡ 11:30 ಆ ಟೈಮು ಗಬಿಸಿ ರೊಟ್ಟಿ ಮಾಡೀನಿ. ಮತ್ತು ಅನ್ನ ಸಾರು ಮಾಡ್ಬೇಕಂದೆ. ಶ್ರವಣಕುಮಾರನ ಕಳ್ಸಿರತ್ತೆ ಬಿನ್ನಕ್ಕೆ. ನಾ ಇದ್ದಿದ್ದು ಉಂಡ್ರತ್ತ ಅಂತ ಮಾಡಿ ನೋಡಿ. ಅನ್ನ ಸಾರು ಮಾಡಿಲ್ಲ. ಇಷ್ಟು ರೊಟ್ಟಿ ಸ್ನೇಹಿತರೆ. ರೊಟ್ಟಿ ಬಿಸ್ನೆಸ್ ಮಾಡ್ಬೇಕ್ರಿ.
ರೊಟ್ಟಿ ಬಿಸ್ನೆಸ್ ಮಾಡ್ರೆ ಲಾಭ ಐತೆ. 5 ರೂಪಾಯಿಗೆ ಒಂದು ರೊಟ್ಟಿ ಅಂದ್ರೂ ಇದೆಲ್ಲ ಕ್ಲೀನ್ ಮಾಡೀನಿ. ಅದಕ್ಕೂ ಲಾಭ ಐತ್ರಿಲ್ಲನಲ್ಲ ರೊಟ್ಟಿ ಬಿಸ್ನೆಸ್. 5 ರೂಪಾಯಿಗೆ ಒಂದು ರೊಟ್ಟಿ ಅಂದ್ರೂ ಆಗುತ್ತೆ. ಗ್ಯಾಸು ಮತ್ತು ಖಾಲಿ ಆತಂದು ತುಂಬ್ಕೊಂಬರೋರು ಎಲ್ಲ ಕಷ್ಟ ಐತ್ರಿ ಬಿಸ್ನೆಸ್ ಮಾಡ್ಬೇಕಂದ್ರೆ. ಇನ್ನೊಂದು ಸಪೋರ್ಟ್ ಒಬ್ರು ಯಾರ ಬೇಕೇ ಬೇಕು. ನಮ್ಮನ್ನು ಈಗ ಮಾತ್ರ ಮಾಡ್ಬೇಕ್ರಿ. ನಾನು ರೊಟ್ಟಿ ಬಿಸ್ನೆಸ್ ಮಾಡ್ಬೇಕಂತ ಎಷ್ಟು ಸಲ ಪ್ಲ್ಯಾನಿಂಗ್ ಹಾಕಿ ಬಿಟ್ಟು ಸ್ನೇಹಿತರೆ. ರೊಟ್ಟಿ ಬಿಸ್ನೆಸ್ ಮಾಡೋದು ಸುಲಭ ಅಲ್ಲ, ಹೇಳೋಕ್ಕೆ ಸುಲಭ ಆದ್ರೆ ಮಾಡೋದು ಅಜ್ಜಿದೆ. ಬನ್ನಿ ಸ್ನೇಹಿತರೆ, ಎಲ್ಲ ಕ್ಲೀನ್ ಆಗೈತೆ ನೋಡಿ. ಅಡುಗೆ ಮನೆ ಎಲ್ಲ ಹಂಚೊಂದು ತಿಕ್ಕಾಗಿ ತೊಗೊಂಡು ಹಂಚು ತಿಕ್ಕಿ ಇನ್ನು 11:30 ಐತಿ. 1 ತನಕ ತೆಗೆದಾಗತ್ರಿ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಎಲ್ಲ ಕೆಲಸ ಮುಗೀತು. ಈಗ ಪೂಜೆ ಆಯಿತು, ಊಟ ಆಯಿತು, ಎಲ್ಲ ಮತ್ತು ಬಾಂಡೆ ತಿಕ್ಕಬೇಕು, ಬಟ್ಟೆ ಒಗಿಬೇಕು. ಈಗ ಕುಬ್ಸ ಮಾಡ್ತಾರಂತ್ರಿ ಅಲ್ಲೇ ಮನೆ ಪಕ್ಕ. ಕರೆದು ಹೋಗ್ಯಾರ, ಕುಬ್ಸ ಕಾರ್ಯಕ್ರಮ ಐತೆ ಅಂತ ಹೇಳಿದ್ನಲ್ಲ, ಕರೆದು ಹೋಗ್ಯಾರ, ಅಲ್ಲಿ ಹೋಗ್ಬೇಕು. ಟೈಮು 1ಕ್ಕೆ 20 ನಿಮಿಷ ಕಮ್ಮಿ ಐತೆ ನೋಡಿ. 1ಕ್ಕೆ 20 ನಿಮಿಷ ಕಮ್ಮಿ ಐತೆ. ಮುಂದಿನ ಕ್ಯಾಮ್ರಾ ವಿಡಿಯೋ ಮಾಡಾಕತ್ತೀನಿ ರೀ. ಹೋಗ್ಬೇಕ್ರಿ, ಅಲ್ಲಿಗೆ ಹೋಗ್ಬೇಕು. ನಾ ಎಲ್ಲ ಕುಬ್ಸ ಮಾಡಿ ಮುಗಿಸೀನಿ ರೀ. ಅವಿಗೆ ಸೀರೆ ಪಾರು ಏನೂ ಒಯ್ದಿಲ್ಲ. ನಾನು ಬ್ಯಾಳಿಗೆ ಹಾಕಿ ಕುಬ್ಸ ಮಾಡೀನಿ ರೀ ಅವಿನ. ಹಿಂಗಾಗಿ ಅವಿ ಚಾರ್ಜ ಮಾಡಾಗೂ ವಿಡಿಯೋ ಮಾಡಿಬೇಕು, ನೋಡಿರ್ಬೇಕು ನೀವು ಕೂಡ. ಬರ್ರಿ ಅಲ್ಲಿಗೆ ಹೋಗೋನು ಕುಬ್ಸ ಮಾಡೋದು ನೋಡಾಕತ್ರಿ. ವಿಡಿಯೋ ಮಾಡ್ದಾರ ಮಾಡಿರ್ತೀನಿ, ಇರ್ಲಿಕ್ಕಾದ್ರಿಲ್ಲ. ಶ್ರಾವಣಿನ ಬಂದಿಲ್ಲ ರೀ. ಎಲ್ಲ ಕ್ಲೀನಾಗಿ ಐತಿ. ಅಡುಗೆ ಮನೆ ಕದ ಹಾಕ್ಕೊಂಡು ಹೋಗುಂಬರ್ರಿ. ಕ್ಯಾಮ್ರಾ ಒಂದಿಷ್ಟೇನು ಈ ಕಡೆ ಸ್ವಲ್ಪ ಮಂಜು ಐತ್ರಿ, ಕ್ಲಿಯರಾಗಿ ಕಾಣುತ್ತಿಲ್ಲ. ಕಾಣ್ತೀವಿ ನೋಡಿ. ಪೂಜೆನೂ ಆಗೈತೆ ನೋಡಿ ಸ್ನೇಹಿತರೆ. ಪೂಜೆ ಮಾಡೀನಿ. ಬರೀ ಒಡ್ನಿ ತೊಗೊಂಡು ಹೋಗೋಣ್ರಿ. ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲೇ ಇವ್ರ ಮನ್ಯಾಗನೇ ಕುಬುಸಿರೋದು. ಇಲ್ಲಿ ಬಂದೀವಿ. ಇಲ್ಲೇ ತುಳಸಿ ಪೂಜೆ ಮಾಡಾಕತ್ತಾರ ನೋಡಿ. ತುಳಸಿ ಪೂಜೆ ಮಾಡೇ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಒಬ್ರೊಬ್ರು ನಾವು ಕೂಡ ಮಾಡಲ್ಲ. ಮತ್ತು ಅಲ್ಲೇ ತುಳಸಿ ಪೂಜೆ ಮಾಡಿ ಆರತಿ ಬೆಳಕತ್ತಿದ್ರು. ನಮ್ಮ ಮನೆಗೆ ಬಂದೆ. ಒಬ್ಬರು ಟಪ್ಪಿಗೆ ಬೇಕು ಹೋಗಿ ತೊಗೊಂಬೋಗಂತಂದರು. ಟಪ್ಪಿಗೆ ಇದ್ದಿಲ್ಲ ಅಂತ ಅಲ್ಲಿ ಕುಬ್ಸ ಮಾಡೋರು. ಮತ್ತು ಟಪ್ಪಿಗೆ ತೊಗೊಂಬಂದೆ ನೋಡಿ. ಇಲ್ಲೆಲ್ಲ ನಮ್ಮ ಓಣಿ ಈ ಥರ ಇದೆ ನೋಡಿ. ನಮ್ಮ ಮನೆ ಈ ಕಡೆ ಆತಾವು, ಈ ಕಡೆ ಮಗ್ಳು ಇವ್ರ ಮನೆ ಇಲ್ಲೇ ಆಗುತ್ತೆ ನೋಡಿ ಸ್ನೇಹಿತರೆ. ಅಲ್ಲೇ ನಾವು ಓಣ್ಯಾಗ ಅಂದ್ರೆ ಎಲ್ಲರೂ ಚಲೋ ಅದಿ ನೋಡಿ. ಓಣ್ಯಾಗ ಮಂದಿ ಚಲೋ ಅದಾರ ಸ್ನೇಹಿತರೆ. ಅಂದಲ್ಲಿ ಎಲ್ಲ ನಡೆದೈತೆ ನನ್ನ ಜೀವನ ಇಲ್ಲೇ. ಮನೆಯವ್ರು ಆಗಲ್ರಿ, ಯಾವತ್ತು ಹೊರಿನವರೇ ಆಗೋ ನಮಗೆ. ಇದು ನೋಡಿ, ಈ ಅವಿದು ಕುಬ್ಸ ಮಾಡಾಕತ್ತಾರ. ಒಬ್ಬಾಕೆ ಇದಾತ ಅಂತ ಒಂದು ಹುಡುಗಿ ಕುಂದಿರ್ಸ್ಬೇಕಂತ ಇನ್ನೊಂದು ಸಿಸಿ ಕಟ್ಟಿ ಹೋಗೋದಾರಿ. ಮನೆಯವ್ರ ಮಾಡಾಕತ್ತಾರಿ. ಜೋರು ಕುಬ್ಸ ಮಾಡೋದು ತವ್ರ ಮನೆ ಕಡೆ ನಡಿಯಿಲ್ಲ ಅಂತ ಅಂದರು. ಒಬ್ರು ಐತೆ ಅಂದರು, ಒಬ್ರು ಇಲ್ಲ ಅಂದರು. ಏನೋ ಗೊತ್ತಿಲ್ಲ ಸ್ನೇಹಿತರೆ, ಅದು ಹೆಂಗೈತೆ ನಾನು ಕ್ಲಿಯರಾಗಿ ಕೇಳಿಲ್ಲ ನೋಡಿ. ಒಬ್ಬಾಕೆ ಅವಿ ಕುಂದಿರ್ಸಿದ್ರು, ಒಬ್ಬಾಕಿನ ಕುಂದಿರ್ಸ್ಬಾರ್ದು ಅಂತೇಳಿ ಜೋರು ಕುಬ್ಸ ಮಾಡಿದ್ರೆ ಟೆಂಟ್ ಹೊಡೆದು ಎಲ್ಲ ಮಾಡಿ ಚಂದ ಮಾಡ್ತಾರೆ ಜೋಡಿ ಮ್ಯಾಗ. ಇದು ಸುಮ್ಮನೆ ಸಿಂಪಲ್ಲಾಗಿ ಮಾಡಾಕತ್ತಾರಲ್ಲ, ಸಿಂಪಲ್ಲಾಗಿ ಮುಗ್ಸ್ಯಾರ ನೋಡಿ. ಎಲ್ಲರೂ ಬಂದಿದ್ದರು, ನಾವು ಕೂಡ ಬಂದೀನಿ ರೀ. ಬನ್ನಿ ಸ್ನೇಹಿತರೆ, ಈ ಕುಬ್ಸ ಮುಗಿಸ್ಕೊಂಡು ಹೋಗಿ ಮತ್ತು ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಇಲ್ಲೇ ಫುಲ್ ಕತ್ಲಾಗೈತೆ. ಟೈಮು 7 ಗಂಟೆ ಆಗೈತೆ. ನಾನು ಕುಬ್ಸ ಕಾರ್ಯಕ್ರಮಕ್ಕೆ ಹೋಗಿದ್ನೆಲ್ಲ ಬಂದೆ. ಹೋಗೋರಾಗ ನೀವು ಸ್ವಲ್ಪ ಯಾಕೋ ಒಟ್ಟು ಭಾಳ ಬ್ಯಾನೆ ಹಾಕತ್ತಿತ್ತು ರೀ. ಹಿಂಗಾಗಿ ಬಂದು ಕೇರಿ ಇದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿದೆ. ಆಳಿ ಹಾಸಿ ಆದರೂ ಸಮಾಧಾನ ಆಗಲಿಲ್ಲ. ಇನ್ನು ಟೈಮು 7ಕ್ಕೆ 5 ನಿಮಿಷ ಕಮ್ಮಿಟ್ನ ಬಟ್ಟೆ ಬಾಂಡೆ ಅದಾವ್ರಿ. ಇದು ರೀ ಮತ್ತು ಶಾಲೆಗೆ ಹೋದೇನು ರೀ. ಶ್ರಾವಣಿಗೆ ಬೂಟ್ ಕೊಡಕತ್ತಿ ಬರ್ರಿ ಅಂತಂದ್ರು. ಅವು ಬೂಟ್ ಸೈಜ್ ಇದ್ದಿಲ್ಲ ರೀ, ಕೊಳ್ಳಿಲ್ಲ. ಶ್ರಾವಣಿ ಶಾಲೆಗೂ ಅದನ್ನು ಕೊಳ್ಳಿಲ್ಲ. ಬಂದು ಕೇರಿ ಮತ್ತು ಕುಂತೀನಿ ರೀ. ಅಲ್ಲಿನೂ ಒಂದು ಸ್ವಲ್ಪ ಸಮಾಧಾನ ಇಲ್ಲ, ಅಲ್ಲಿನೂ ಕುಂತೆ. ಹಂಗೆ ಮತ್ತು ದವಾಖಾನೆಗೆ ಹೋದೆ. ಅಲ್ಲಿ ಸಲಾನೆ ಹಚ್ತೀನಂದ್ರು. ಮೊನ್ನೆರ 2 ಸಲಾನೆ ಹಚ್ಕೊಂಡೇನು ರೀ. ಮತ್ತು ಅಮೌಂಟ್ ಭಾಳ ಆಗುತ್ತೆ. ಇವಾಗ ಆ ಕಡೆ ಕೈ ಕಟ್ಟಾಗ್ಬಿಟ್ಟೈತಲ್ಲ, ಹಿಂಗಾಗಿ 1-2 ಗುಳಿಗೆ ತೊಗೊಂಡು ಹಾಗೆ ಮತ್ತು ಮನೆಗೆ ವಾಪಸ್ ಬಂದೆ. ಮನೆಗೆ ಬರೋವಾಗನೇ 5 ಗಂಟೆ ಆಯ್ತು ರೀ. 5ಲಿಂತಾನೇ ಶ್ರಾವಣ ಅಂಗಳ ಕಸ ಹುಡುಗ್ಯಾನ. ಅಂಗಳ ಕಸ ಹುಡುಗ್ಯಾರ ಶ್ರಾವಣಿ ಬರೋ ಹೊತ್ತಿ ಅಂಗಳ ಕಸ ಹಚ್ಚ ಹುಡುಗ್ಯಾನಿಲ್ಲ. ಹೆಂಗೆ ಹುಡುಗ್ಯಾನ? ಸೂಪರ್ ಹುಡುಗ್ಯಾನ. ನೀನು ನಿಮ್ಮ ಶಾಲೆಗೆ ಆಡಕ್ಕೆ ಯಾಕೋ ಒಟ್ಟು ದಾನ ಆಗ್ತಿತ್ತು. ಫಸ್ಟ್ ತಾಡ ಚಿಲ್ಲಿ ಪಲ್ಲೆ ಮತ್ತೆ ಗಂಟಿ ಡಣ ಗಿಂಟಿ ಗುಡು ರೂಡು ವಾಕ ಚನ ಅಕ್ಕಿ ಚಿಲ್ಲಿ ಪಲ್ಲೆ ವಾಕ ಚನ ಫಲ
ಹ್ಞೂ ಈ ಕಡೆ ದಡವ ಈ ಕಡೆ ಚಿಕ್ಕವ ದಡವ ದಾಸೆ ದಡವ ದಾಸೆ ಕೊಡು ಚಿಕ್ಕವ ಚಿಕ್ಕ ಚಕ್ಲಿ ಕೊಡು ನಮ್ಮಪ್ಪ ರಾಜ ಇದು ಪಾನಿಪುರಿ ಸೋಪಿ ಇಬ್ರು ಮಾಡು ತಪ್ಪು ಗಿಲಿ 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 ಎಲ್ಲ ಐತಿ ಗಿಲಿ ಬಕ್ರದ ಐತಿ ಗಿಲಿ ಹಲ್ಲ ಬಿದ್ದಾವ ಗಿಳಿ ಬಗಡೆಗಳ ಗಿಳಿ. ಶ್ರಾವಣಿ ಚೈನ ಡೈಲಿ ಯೂಸ್ ಮಾಡಕತ್ತಾವ ನೋಡಿ ಇವನ್ನ. ಈಗ ಸ್ವಲ್ಪ ಸಾರು ಮಾಡಬೇಕು. ಸಾರು ಮಾಡ್ತೀನಿ. ರೊಟ್ಟಿ ಹೆಂಗೆ ಅದ ನೋಡಿ ಸ್ನೇಹಿತರೆ, ನಾವು ಉಂಡೇಲಿ ಅಲ್ಲೇ ಒಂದು ರೊಟ್ಟಿ ತಿಂದೆ ಅಲ್ಲಿ ಹೊಟ್ಟೆ ಮುರಿ ಆಗುತ್ತೆ. ಯಾಕೆ ಗೊತ್ತಾ, ಪುಟ್ಟಕ್ಕಗೂ ಹೊಟ್ಟೆ ಬ್ಯಾನ್ ಆಗೈತೆ ಅಂತೇಳಿ ಪುಟ್ಟಕ್ಕಂತ ಬಾಕ ನೀವು ಹೇಳ ನಂದು ಕೂಡ ಹೊಟ್ಟೆ ಮುರಿ ಆಕತ್ತೈತ್ರಿ. ಏನು ಅಜ್ಜಿ ಗಿಜ್ಜಿ ಎತ್ತಿರಿ ಬಿಡ್ರಿ, ಯಾಕೋ ಗೊತ್ತಿಲ್ಲ, ಯಾಕೋ ಭಾಳ ತ್ರಾಸ ಆಕತ್ತೈತಿ. ನಾ ಬಟ್ಟೆ ಮಡ್ಚಿಲ್ರಿ, ಇವತ್ತೆಲ್ಲ ಕೆಲಸ ಹಂಗೆ ಬರ್ತದೆ. ಇವು ಮುಂಜಾನೆ ಅಷ್ಟೇ ಪಿಕೋ ಹಾಕಿದ್ದು ಪಿಕೋ ಹಾಕೊಂಡ್ಬಿಟ್ಟಿನಿ. ಶ್ರವಣ ಕುಂತಾನ ಹುಳ್ಳಿಕಾಯಿ ಪಲ್ಯ ಐತ್ರಿ, ಅದ ಸಾಂಬಾರು ಮಾಡ್ತೀನಿ ರೀ. ಈ ಮೊದಲ ಹೊಟ್ಟೆ ಕಡಿದೊಂದು ಅದನ್ನೊಂದು ತಿಂದ್ರೆ ಸಜ್ಜಾಗಲ್ಲ ಸ್ನೇಹಿತರೆ. ನೋಡಿ ಶ್ರಾವಣಿ ಬಂದು ಊಟ ಮಾಡ್ಯಾಳ. ಊಟ ಮಾಡಿ ಗಂಗಳ ಹಂಗೆ ಇಟ್ಟಾಳ, ಇನ್ನೂ ಬುತ್ತಿ ಬಿಚ್ಚಿಲ್ಲ. ನಾನು ಸ್ವಲ್ಪ ಸುಸ್ತಾಯ್ತು. ಪುಟ್ಟಕ್ಕಗೂ ಆರಾಮಿದ್ದಿಲ್ಲಲ್ಲ, ಪುಟ್ಟಕ್ಕ ದವಾಖಾನೆ ಹೋಗಿದ್ಲಲ್ಲ, ಯಾಕೆ ಪುಟ್ಟಕ್ಕ ಅಂತ ಅಲ್ಲಿ ಒಂದು ಕುಂತೆ. ಈಗ ಒಂದಿಷ್ಟು ಹುಳ್ಳಿಕಾಯಿ ಸಾಂಬಾರು ಮಾಡಿ ಬಟ್ಟೆ ಬಾಂಡೆ ಮಾಡ್ತೀನಿ ರೀ. ಬಟ್ಟೆ ಬಾಂಡೆ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮ್ಗೆ. ಯಾಕೋ ಎದಕ್ಕೆ ಚಾಕೋತ ಮನೆ ಯಪ್ಪ ಇಲ್ಲಿ ತಗೊಂಬ್ರಿ ಅದನ್ನ ಮತ್ತೆ ಕುರ್ಚಿ ಮುರಿದೀನಿ ಸ್ನೇಹಿತರೆ. ಟೈಮು 7:30 ಆಗೈತಿ. ಇವಾಗ ನಾನು ನಾಳೆಗೆ ಶೋಭನ್ ಕರೆಯಕ್ಕೆ ಹೋಗ್ಬೇಕಲ್ಲ, ಒಂದು ಚಲೋ ಜಂಪರ ಒಂದು ಸೀರೆ ತೊಗೊಂಡು ನೋಡಿ. ಶೋಭನ್ ಕರೆ ಯಾರ್ದು ಏನು ಅಂತಿರ್ಬೇಕು ರೀ, ನಮ್ಮ ನೆಗ್ಯಾನಿ ಅಣ್ಣ ಆಗ್ಬೇಕ್ರಿ, ನಮ್ಮ ನೆಗ್ಯಾನಿ ಅಣ್ಣನ ಮಗಳು ರೀ. ಹಂಗಂದ್ರೆ ನಮ್ಮ ಸಣ್ಣಕ್ಕೆ ನಮ್ಮ ತಂಗಿ ದೊಡ್ಡಪ್ಪ ನಮ್ಮ ಮಮ್ಮಾಳು ರೀ, ದೊಡ್ಡಪ್ಪನ ಮಮ್ಮಾಳು. ಅವ್ರು ಶೋಭಂಕಾರ ಹೇಳಿಗಾರೆ ಮಂತೆ ಮಂದಿ. ಮತ್ತು ಇವತ್ತು ಬಾ ಅಕ್ಕ ಬಿಡಬಾಡಕ್ಕ ಅಂತ ಫೋನ್ ಹಚ್ಚಾರ. ನಮಗೆ ಕರೆದವ್ರಿ ಮಾತ್ರ ನಾವು ಕಿಮ್ಮತ್ತು ಕೊಟ್ಟು ಹೋಗಲೇಬೇಕು, ನಮ್ಮ ಬೇಕಾದ ಕೆಲಸ ಇದ್ದಿರಲ್ಲಕ್ಕ. ಮತ್ತು ಹೊಟ್ಟೆ ನೋವು ಯಾಕಾಗೈತೆ ಅಂದ್ರೆ ನಾನು ಅಜ್ಜಿ ಎತ್ತೇಳಿ ನೋಡಿ ಒಂದು ಗುಳಿಗೆ ನುಂಗಿನ. ಈಗ 5:05 ನುಂಗಿನ ರೀ ಗುಳಿಗೆ ಐತೆ. ಏನಾರು ವಜ್ಜೆ ಎತ್ತೀರಿ ಅದಕ್ಕೆ ಹೊಟ್ಟೆ ಬ್ಯಾನ್ ಆಗೈತೆ ಅಂದ್ರೆ ಇದನ್ನು ಮಿಷನ್ ಎತ್ತಿ ಹೊಟ್ಟೆ ಬ್ಯಾನ್ ಆಗೈತೆ ಮಾಡತ್ರಿ. ಅವಾಗೆಲ್ಲ ಏನೂ ಅನ್ನಿಸ್ತಿದ್ದಿಲ್ಲ. ಈಗ ಮಾತ್ರ ಇಟ್ಟು ಎಷ್ಟೊಂದು ಮಾಡತ್ರಿ ಮನುಷ್ಯ ಬಡ್ದಾಡಿ ಸಾಯ್ದಂದ್ರೆ ಒಂದು ಸಲ ಎಷ್ಟೊಂದು ಬಡಾಡ್ತೈತಿ. ಇವತ್ತು ಸಲ ಉಡಾತನ ಮಾಡಾಕತ್ತಾನ. ಅಷ್ಟು ಬಟ್ಟೆ ಮಡ್ಚಿದೆ. ನಾನು ನಾಳೆಗೆ ಹೋಗಕ್ಕೆ ಸೀರೆ ಉಟ್ಕೊಂಡಾಗ ರೆಡಿ ಮಾಡಿಟ್ಟೆ. ಅವ್ರು ಒಯ್ಯಾಕೂ ರೆಡಿ ಮಾಡಿಟ್ಟೀನಿ ರೀ. ಇವಾಗ ಹೊಸು ಶ್ರಾವಣಿಗೂ ಬುತ್ತಿ ಬ್ಯಾಗ್ ಅವೆಲ್ಲ ಬಿಚ್ಚಿಟ್ಟಿನಿ, ತಿಕ್ಕಬೇಕು ರೀ. ಉಸು ತಿಕ್ಕಬೇಕು. ಸಾಂಬಾರು ಮಾಡಿ ನೋಡಿ ಸ್ನೇಹಿತರೆ, ಇಲ್ಲಿ ಹುಳ್ಳಿಕಾಳು ಸಾಂಬಾರು ಮಾಡೀನಿ ರೀ. ಮಸ್ತಾಗೈತೆ ಹುಳ್ಳಿಕಾಳು ಸಾಂಬಾರು, ಮಸ್ತ್ ಐತೆ. ಹೆಸ್ರು ಕಾಳು ಹುಳ್ಳಿಕಾಳು ನಾ ಪಲ್ಯ ಹೊಡೆದು ಅದನ್ನು ಮಿಕ್ಸರ್ಗೆ ಹಾಕಿ ಈ ಥರ ಸಾಂಬಾರು ಮಾಡ್ಕೊತೀವಿ ನೋಡಿ. ಮಸ್ತ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ರುಚಿ ಟೇಸ್ಟ್ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಗಮ್ ಅಂತೈತೆ. ಸ್ವಲ್ಪ 7:30 ಆಗೈತೆ. ಬಟ್ಟೆ ಬಾಂಡೆ ಮಾಡ್ರಾಗ 8:30 ಆಗುತ್ತೆ. ನಮ್ಮ ಮಿಷನ್ ಅದನ್ನು ಕಿತ್ತಿಡಬೇಕು. ಮತ್ತು ನಾಟಿ ಮಿಷನ್ ಯಾಕೆ ಸರಿಯಾಗಿ ಟೀಚಿಂಗ್ ಆಗ್ತಿಲ್ಲ. ಅಷ್ಟು ಬಿಚ್ಚಿ ನೋಡ್ಬೇಕಂದ್ರೆ ನೋಡೋದೇ ಆಗಲಿಲ್ಲ. ಬರೀ ನಾ ಬಟ್ಟೆ ಬಾಂಡೆ ತೋರಿಸ್ತೀನಿ ನಿಮ್ಗೆ. ಶ್ರವಣರು ಏನು ಕಿಡಿಗೇಡ್ದಾನ್ರಿ, ಇವು ಏನು ಉಡಾತನ ಅದ ಭಾಳ ಕಿಡಿಗೇಡಿ ಮಾಡ್ತಾನೆ ನೋಡಿ. ಅಲ್ಲಿ ಮುಂಜಾನೆ ಬಾಂಡೆ ಅದಾವು, ಈಗ ಬಟ್ಟೆ ಹಂಗೆ ಬಿದ್ದಾವ್ರಿ. ನನಗೆ ಹುಷಾರಿಲ್ಲ ಅಂದ್ರೆ ಮುಗೀತು ನೋಡಿ, ಎಲ್ಲ ಅಲ್ದಾರ ಉಳಿದು ಬಿಡ್ತೈತೆ. ಆರಾಮಿದ್ದರೆ ಎಲ್ಲ ಮಾಡ್ಕೊತೀನಿ, ಕೆಲಸ ಬಾಕಿ ಇಡಲ್ಲ. ಬನ್ನಿ ಇಷ್ಟು ಬಾಂಡೆ ತೊಗೊಂಡು ತಿಕ್ತೀನಿ ರೀ. ಬಟ್ಟೆ ಬಾಂಡೆ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿ. ಈ ನೈಟಿ ಯಾಕೆ ಫ್ರಿಜ್ಜಿಗೆ ಅಕ್ಕ ಅಂತ ಅಂತಿರಬೇಕು. ಒಂದು ಸ್ವಲ್ಪ ಹಸಿ ಇತ್ತು ಫ್ರಿಜ್ಜಿಗೂ ಧೂಳು ಭಾಳ ಕುಂದ್ರಾಕತ್ತೈತೆ ರೀ. ಸ್ವಲ್ಪ ಇದ್ದಿರ್ಲಾಕ ಬಿಡ ಅಂತೇಳಿ ನಮ್ಗೇನು ರೀ ಸಿಟ್ಟಾಕತ್ತೇನೆ. ಕವರ್ ಹೇಳ್ತಾರನು ಇದ್ದಿದ್ರಾಗ ಸಾಮಾನುಗಳು ಜಾಕ್ ಮಾಡಿ ಇಟ್ಕೋಬೇಕಲ್ರಿ, ಅದಕ್ಕೆ ಇದ್ರಾಗ ಸಿಟ್ಟಿ ನೋಡಿ. ಇದೊಂದಿಟ್ಟು ಆರತ್ತ ನಿನ್ನೆ ಮನೆ ಹಳೆ ನೈಟಿ ರೀ. ಇದು ಚಂದ ಕಾಣ್ತಿದ್ದು ರೀ ಇವು ನೈಟಿಗಳು. ಈಗ ಇವು ನೈಟಿ ಹರಿಯಾಕೆ ಬಂದಾವು ಮೆತ್ತಗೆ. ಇನ್ನು 3 ನೈಟಿ ಬಳಸ್ಬೇಕು. ಯಾವಾರ ಉಳಿದು ಬಿಟ್ಟು ಬಳಸ್ ನೋಡಿ. ಯಾರು ಒಲ್ಲೆ ಎಲ್ಲರೂ ಆಯ್ಕೊಂಬಿಟ್ಟಿದ್ದು 1-2 ಉಳಿದಿರ್ತಲ್ಲ ಅವ್ನು ಬಳಸಿರ್ತೀನಲ್ಲ, ಅವೇ ಎಲ್ಲರೂ ಜನಗಳು ಇಷ್ಟ ಆಗ್ತಾವೆ. ನೀನು ಚಂದ ಉಡ್ತೀನಿ ನಮ್ಗಾರು ಕೊಡಲ್ಲ ಅಂತಾರೆ. ಈಗಿನ 2 ನೈಟಿ ಪ್ಯಾಕಿಂಗ್ ಮಾಡಬೇಕು, ಅಡ್ರೆಸ್ ಬರಿಬೇಕು. ನಾ ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಅವ್ರು ಜಗಳ ನೋಡಿ. ಇನ್ನೊಂದು ಸ್ವಲ್ಪ ಹತ್ತೆ ಬಿಡ್ದಾಡ್ರಿಕಿ ಸ್ನೇಹಿತರೆ. ಬಟ್ಟೆ ಹೋಗೋದಕ್ಕೆ ಒಳ್ಯಾಕೆ ಬರ್ರಾಗ ಬಟ್ಟೆ ಗಿರಕ್ಕೆ ಬಂದು ಮತ್ತೊಂದು 200 ರೂಪಾಯಿ ವ್ಯಾಪಾರ ಆಯ್ತು. ಒಂದು ಸ್ಕಾರ್ಪು, ಒಂದಿಷ್ಟು ಚಡ್ಡಿಗಳು 200 ಯಾಕೆ 300 ರೂಪಾಯಿ ವ್ಯಾಪಾರ ಆಯ್ತು ನೋಡಿ. ಸ್ಲಿಪ್ ಹೋದ್ರಿ ಇಷ್ಟು ಎತ್ತಿಡ್ಬೇಕು ಬಾಕ್ಸ್ಗಳು. ಇವರು ಮಲ್ಕೊಳಕತ್ತಾನ ರೀ. ಊಟ ಮಾಡಿಸ್ತೀವಿ ಶ್ರಾವಣಗ. ಅಷ್ಟು ಹಂಗೆ ಯಾಕೆ ಬಿಚ್ಚಪ್ಪು ಸೊಳ್ಳೆ ಸಿಕ್ಕಾಪಟ್ಟು ಸೊಳ್ಳೆಗೆ ಶ್ರಾವಣ ಹೋಮ್ವರ್ಕ್ ಆತ
ಈಗೂ ನಿದ್ದೆ ಬಂದಾದ್ರೆ ಟೈಮು 9:15 ಕಮ್ಮಿ ಐತೆ. ಇವ್ರನ್ನ ಊಟ ಮಾಡಿ ಮನೆಗಿಸಿ ನಾನು ರಾಟಿ ಚೆಕ್ ಮಾಡ್ಬೇಕ್ರಿ. ಇವ್ರನ್ನ ಎತ್ತಿಡ್ಬೇಕು. ಹೊಟ್ಟೆ ಬ್ಯಾನ್ ಆಗೈತಿ, ಏನು ಎತ್ತಿಳ್ಳು ಹೆಂಗೆ ಮಾಡ ಅಂತೀನಿ. ಬರ್ರಿ ಊಟ ಮಾಡಿಸ್ತೀನಿ ಬರ್ರಿ. ಬೇಡ ಯಾಕೆ ಮತ್ತು ನಾನು ರಾಟಿ ಒಲಿದೆ ಏನು ಮಾಡಿ ಇಲ್ಲ ಬಾ ಸಾಂಬಾರು ಕಾಸ್ತೀನಿ ಬರ್ರಿ. ಕರಿಬೇವು ಯಾರು ಕೊಟ್ರಮ್ಮ? ಫ್ರೆಶ್ ಕರಿಬೇವು. ಚಿಕ್ಕಮ್ಮ ದಡಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಹಾಂ ಹೇಳಿ ಐತಿನ ಕರಿಬೇವು. ಬಾಂಡೆ ಕಂಡಪಟ್ಟಿ ಇಷ್ಟು ಬಾಂಡೆ ತಿಕ್ಕಿಂದು ಎಲ್ಲ ಕ್ಲೀನ್ ಆಗೈತಿ. ಅವ್ರು ಉಳಿಸಿ ಮತ್ತೆ ವಿಡಿಯೋ ಕಂಡಿದ್ದು ನೋಡಿ ಸ್ನೇಹಿತರೆ. ಊಟನೂ ಆಯಿತು. ಶ್ರಾವಣಿನೂ ಶ್ರವಣಕುಮಾರ ಮಲ್ಕೊಂಡಾರ. ಶ್ರಾವಣಿ ಎದ್ದಾಳ, ಶ್ರವಣಕುಮಾರ್ ಮಲ್ಕೊಂಡ. ಹಾಸಿಗೆ ಹಾಸ್ಬಿಟ್ಟು ಬಟ್ಟೆ ಮತ್ತೆ ಮುಂಜೆ ಮನೆ ಹಾಕ್ತೀನಿ ರೀ. ಇನ್ನೊಂದು ಕೊರಿಯರ್ ಪ್ಯಾಕಿಂಗ್ ಮಾಡಬೇಕು, ಅಡ್ರೆಸ್ ಬರೀಬೇಕು. ನಾಳೆ ಹೋಗೋದು ಮಾಮನ ಕೈ ಕೊಟ್ಟು 4 ಊರಿಗೆ ಹೋಗ್ಬೇಕು ರೀ. ನಾಳೆ ಆರ್ಡ್ರ್ ಹಾಕ್ಬಿಡ್ತೀನಿ ರೀ 2. ಈಗ ಮಿಷನ್ ಕಿತ್ತು ಮಾಡಿ ಒಟ್ಟು ಅಂತೈತಿ. ಮಿಷನ್ ಕಿತ್ತಾಕಂದ್ರೆ ಅದನ್ನು ಕಿತ್ತಲೇಬೇಕು. 18 ವರ್ಷ ಎಣ್ಣೆ ಉಣಿಸಿ ಒಂದು ಸೆಟ್ ಮಾಡ್ಬೇಕೀಗ. ಬಡ ಬಡ ಫುಲ್ಲೇ ಬೇಕು ನೋಡಿ. ಯಾವ್ದಾರ ವಜ್ಜೈತಿ ಸ್ನೇಹಿತರೆ. ತುಪ್ಪ ಮಿಷನ್ ಹೈರಾಣ ನೋಡಿ. ತುಪ್ಪ ಮಿಷನ್ ಭಾಳ ವಜ್ಜೈತಿ ಮ್ಯಾಮ್. ಇದು ಅಜ್ಜಂದಿ ಅದು ಅಜ್ಜಂದಿ ವಜ್ಜೈತಿವ ಭಾಳ ವಜ್ಜಿರು ತುಪ್ಪ ಮಿಷನ್. ಇದಕ್ಕೆ ಇನ್ನೂ ಒಂದು ನಾ ಜಾಬ್ ಮಿಷನ್ ತೊಗೋಬೇಕಂತ ಮಾಡಿನಲ್ರಿ. ಜಾಬ್ ಮಿಷನ್ ತೊಗೊಂಡೈತ್ರಿ. ಫೋನ್ ತೊಗೊಂಡೈತೆ. ಯಾವತ್ತು ತೊಗೊಂಡಾಗತ್ತೆ ನೋಡಿದ್ರಿ. ಲೋನ್ ಮ್ಯಾಗ ಕೊಡ್ತಾರ. ತೊಗೊಂಡ್ರೆ ನನಗೆ ಲೋನ್ ಮ್ಯಾಗ ತೊಗೊಂಡ್ರೆ ಇಷ್ಟ ಇರಲಿಲ್ಲ. ವಜ್ಜಿ ಬಾಗಿಲು ಸಟ್ಲಾತ್ರಿ. ಅದು ಮಾತ್ರ ಇದನ್ನ ಒಂದು ರಿಪೇರಿ ಮಾಡಿ ಇದನ್ನ ಸೆಟ್ ಮಾಡಬೇಕು. ನಾವು ಯಾರು ಆರ್ಡ್ರ್ ಬರೀಬೇಕು. ತಗೊಂಡು ಈಗ ಒಟ್ಟು ಬಿಸ್ತೀನಿ. ನಾನು ಕಣಕತ್ತೀನಿ ನಮ್ಮ ಇಲ್ಲ ರಾಟಿ ಬಿಚ್ಚೆ ನೋಡ್ತೀನಿ. ಒಟ್ಟು ದಾರ ಚಟ್ಪಟ್ ಹರಾಕತ್ತೆ ಸ್ನೇಹಿತರೆ. ಹಿಂಗಾಗಿ ಎಲ್ಲ ಪ್ರಾಬ್ಲಮ್ ಆಗೈತೆ ಅಂತೇಳಿ ರಾಟಿ ಬಿಚ್ಚಿ ಎಣ್ಣೆ ಉಣಿಸಿ ಒರೆಸಿ ಹಾಕ್ಬಿಡ್ತೀನಿ ರೀ. ಅಷ್ಟೇನು ಮಮ್ಮಿ? ಇದಿಷ್ಟು ಇಲ್ಲಿಷ್ಟು ಬಿಚ್ಚಬೇಕು. ಒಳಗೆಲ್ಲ ನೋಡ್ಕೊತೀನಿ ನಾನು. ನೀವು ಮುಕ್ಕೋಬಾ ಅಷ್ಟೇ ಆಡಿ ಹಾಕ್ಕೊಡಿ ನೋಡ್ಕೊತೀನಿ ಬನ್ನಿ ಸ್ನೇಹಿತರೆ. ಇದಿಷ್ಟು ರಾಟಿ ಎಲ್ಲ ಕ್ಲೀನ್ ಮಾಡಿ ಅಡ್ರೆಸ್ ನಂಬರು ಪ್ಯಾಕಿಂಗು ಮಾಡ್ಬೇಕು. ಇಷ್ಟು ಮಾಡಿ ಇಟ್ಟು ಮುಕ್ಕೊಂದಂದ್ರೆ ನಾ ಬ್ಲೌಸ್ ಕಟಿಂಗ್ ಮಾಡ್ಬೇಕಂದ್ರೆ ಹಾಲು ಹೇಳ್ರಿ ಇವತ್ತು. ಮತ್ತು ಒಟ್ಟು ಬ್ಯಾನ್ ಹಾಕೈತೆ ನೋಡ್ರಿ. ಅದು ಎತ್ತಾಡ್ದು ಕಿತ್ತಾಡ್ದು ಹಿಂಗಾಗತ್ತೆ ರೀ. ಇಲ್ಲೇನೋ ಸೆಟ್ಟಿಂಗ್ ನೋಡ್ಕೋಬೇಕು ರೀ. ಯಾವ ಏನು ಸೆಟ್ಟಿಂಗ್ ಏನು ಜಗಳ ನೋಡ್ಕೊಂಡು ಕೇಳಿ ಮಾಡ್ಕೋಬೇಕು ನೋಡಿರಿ. ನಮ್ಮ ಮನ್ಯಾಗ ರಿಪೇರಿ ಮಾಡೋದ್ರಿ. ನಾ ಇಲ್ಲಿ ಅಂಗಡಿಗೆ ಹೋಗಲ್ಲ. ಮಾಡ್ಕೊಂಡು ಸುದ್ದ ಆದ್ರೆ ರಿಪೇರಿ ಮಾಡ್ತೀನಿ ರೀ. ಸುದ್ದ ಆಯಿತು ಚಲೋ ಆಯ್ತು ರೀ. ಸುದ್ದ ಆಗ್ಲಿಕ್ಕೆ ಮತ್ತೆ ಹೋಗ್ಬೇಕು ರೀ ದವಾಖಾನೆಗೆ. ರಾಟಿ ತೊಗೊಂಡು ರಾಟಿನ ದವಾಖಾನೆ ತೋರ್ಸೋಬರಕ್ಕೆ ಭಾಳ ದಿನ ಆಯ್ತು. ದವಾಖಾನೆಗೆ ಹೋಗಿಲ್ಲ. ಮನೆ ನಾವೇ ಗುಳಿಗೆ ಹಾಕೋದು ಕಮ್ಮಿ ಮಾಡೋದು ಮಾಡೀವಿ. ಇನ್ನು ದವಾಖಾನೆ ಬಿಡ್ಬೇಕು ರೀ ಮೆಟ್ಟ. ಇದೇ ಮೇಲೆ ಗುಳಿಗೆ ಹಾಕಿ ನೋಡ್ತೀನಿ ರೀ. ಇದು ಗುಳಿಗೆ ವರ್ಕೌಟ್ ಆಗ್ತದೆ ಬೇಸಿ ಆಗುತ್ತೆ ರೀ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಅಷ್ಟು ಬಿಚ್ಚಿ ಇಲ್ಲಿ ಬಿಚ್ಚಿದೆ ಇಷ್ಟು ಒಳಗೆಲ್ಲ ಬಿಚ್ಚಿಗೆ ನೋಡಿದೆ. 5 ಉದಿ ಕಡ್ಡಿ ಸಿಕ್ಕೊಂಡವ್ರಿ. 5 ಉದಿ ಕಡ್ಡಿ 5 ಕಡ್ಡಿ 2 2 4 5 ಉದಿ ಕಡ್ಡಿ ಸಿಕ್ಕೊಂಡವ್ರು ನೋಡಿರ್ಬೇಕಾರ. 5 ಉದಿ ಕಡ್ಡಿ ಸಿಕ್ಕೊಂಡಕ್ಕೆ ರಾಟಿ ಒಳಗೆ ಕಟ್ ದಾರ ನಿಂದ್ರವಲ್ರಿ. ಇಲ್ಲಿ 3 ಸಿಕ್ಕು. ಈಗ ಒಳಗೆ ಬಿಚ್ಚಿದೇನು ರೀ. ಒಳಗೆ ಇಲ್ಲೆಲ್ಲ ಚೆನ್ನಾಗಿ ಇಲ್ಲಿ ಬುಡಕ್ಕೆ ಒಳಗೆ ಇಲ್ಲಿ ಬಿಚ್ಚಿದೆ. ಅಲ್ಲಿ 2 ಸಿಕ್ಕು. 5 ಉದಿ ಕಡ್ಡಿ ನೋಡಿ. 5 ಉದಿ ಕಡ್ಡಿ ಸಿಕ್ಕು. ಆ ಕಡ್ಡಿ ಸಿಕ್ಕೊಂಡಕ್ಕೆ ದಾರ ಚಟನ ಕಳ್ತ ನೋಡ್ಬೇಕು. ನಾಳೆಗೆ ಕಾರ್ಯಕ್ರಮಕ್ಕೆ ಹೋಗಿ ಬಂದು ಹೊಲ ನೋಡ್ತೀನಿ ರೀ. ನಾಳೆಗೆ ಹೊಲಿತೀನಿ ರೀ. ಇವತ್ತೇ ಹೊಲಿದಾಗಲ್ಲ ಸಟ್ ಮಾಡಿ ಮಮ್ಮಿ. ಇಲ್ಲ ರೌಂಡ್ ಐತೆ ಅದ್ರೊಳಗೆ 3 ಸಿಕ್ಕಾವ್. ಇಲ್ಲಿ ಇದು ಮುಚ್ಚಿದೀನಿ ರೀ. ಇಲ್ಲಿ 3 ಸಿಕ್ಕಾವ್ರಿ. ಈ ಕಡ್ಡಿ ಸಿಕ್ಕೊಂಬಿಟ್ಟು ನೋಡ್ರಿ. ಅದಕ್ಕೆ ಅಲ್ಲ ನೋಡಿದೆ ಮತ್ತೆ ನೀನು ಯಾಕೆ ರಾಟಿ ಸಣ್ಣಕ್ಕೆ ಹೋಗಿಲ್ಲ ಬೇಜಾರಾಗ್ಬಿಟ್ಟಿತ್ತು. ಸುದ್ದ ಹಾಕ್ಬಿಡ್ತೀನಿ. ಅದು ನಾನು ನೋಡಿದ ಇಲ್ಲಿಕ ಅವು 2 ಮತ್ತೆ ಹಂಗೆ ಕಟ್ ಅಂತಿತ್ತು. 2 ಉದಿ ಕಟ್ಟು ಕಟ್ ಸೌಂಡನು ಭಾಳ ಆಗ್ತೈತ್ರಿ. ಮತ್ತು ದಾರನ ಚಟ್ ಈಟಾಗಿ ಹೊಲಿದಾಗ್ತೈತಿ ನೋಡ್ರಿ. ಆರೇ ಬಿಡುದು. ಇದು ಭಾಳ ವಜ್ಜಿ ಹೋಗ್ತೈತಿ. ಈ ಮಿಷನ್ ನಮ್ಮ ಮಮ್ಮಿ ಒಂದೇ ಕೈ ತೊಗೊಂಡು ಹೋಗ್ತಾ ನೋಡ್ರಿ. ವಾಟಿ ಅಂತಾರೆ. ಯವ್ವ ಮಮ್ಮಿ ದೊಡ್ಡರಾಗಿ ನಮಗೆ ಅದು ಬೀಳೋದು. ಏನು ಬೋಳು ಇದು ರಾಟಿ ಇಲ್ಲಿ ನೀನೇ ಮಾಡ್ತೀನಿ ಅಂತ ಮಾಡ್ತಾವ. ನಮ್ಮ ಮಾತ್ರ ಒಂದು ಗಂಗಾಳ ಚರ್ಗಿ ಹತ್ತದಾಗಲ್ಲ ನನಗೆ.
ಒಂದು ಕಳಶಿ ಹತ್ತಿತ್ತು 4 ವಡೆ ಹತ್ತಿದಾಗಲ್ಲ. ನೋಡಿ ಸ್ನೇಹಿತರೆ, ಇವೆರಡು ನೈಟಿ ಪ್ಯಾಕಿಂಗ್ ಮಾಡಬೇಕು. ಇವೆರಡು ನೈಟಿ ಪ್ಯಾಕಿಂಗ್ ಮಾಡಿ ಇದಕ್ಕೊಂದು 2 ಸೀರೆ ಪ್ಯಾಕಿಂಗ್ ಮಾಡಿದ್ದೀನಿ. ಇದಕ್ಕೆ ಯಾರು ಅಡ್ರೆಸ್ ಬರೋದಾಗಬೇಕು. ಅಡ್ರೆಸ್ ಬರೋದಾಗ ಬುಕ್ ಪೆನ್ ತೊಗೊಂಡಿನಿ. ನಾನು 10:30 ಆಗತ್ತೆ ರೀ ಮುಕ್ಕೋಬೇಕಂದ್ರೆ. 9:10ಕ್ಕೆ 10 ನಿಮಿಷ ಕಮ್ಮಿ ಐತ್ರಿ. ಇವಾಗ ಶ್ರಾವಣಿಗೆ ಹೋಗಿ ಮುಕ್ಕೋತಾಳೆ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ. ಗುಡ್ ನೈಟ್. ಗುಡ್ ನೈಟ್. ಬಾಯ್, ಗುಡ್ ನೈಟ್.